ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೊರಗೆ ನೋಡ್ಬೇಕು, ಅದೆಷ್ಟು ಹೂವಿನ ಹಾರಗಳು, ಹೂವಿನ ಬೊಕ್ಕೆಗಳು, ರಕ್ತದಾನ, ಅನ್ನದಾನ, ನೀರು ದಾನ, ಅದು ಯಾವ್ಯಾವ ದಾನಗಳು. ಸುಸ್ತಾಗ್ಬಿಡ್ತು ನೋಡಿ. ಅಲ್ಲ ಸಾಹೇಬ್ರೆ, ನಿಮ್ಮ ಹುಟ್ಟಿದಬ್ಬ ಅಂದ್ರೆ ಜನ ನಾಡ ಹಬ್ಬದ ತರ ಆಚರಿಸ್ತಾರಲ್ಲ ಸಾಹೇಬ್ರೆ. ಸರಿಯಾಗಿ ಹೇಳಿದ್ರಿ ಕಾಂತಮ್ಮನವ್ರೆ. ಇದು ಇವತ್ತಿಂದು ನಿನ್ನೆ ಮಾತಲ್ಲ. ಅಣ್ಣ ರಾಜಕೀಯಕ್ಕೆ ಬಂದಾಗಿಂದನೂ ಅವನಿಗೆ ಅಭಿಮಾನಿಗಳು ಜಾಸ್ತಿ. ಕಾರ್ಯಕರ್ತರು, ಪಕ್ಷದವರು, ಜನರು ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ. ಅದೇ ಇವನೇ ಯಾಕೋ ಮಾಡ್ಕೋತಿರ್ಲಿಲ್ಲ. ಇವತ್ತಿರೋ ನಮ್ಮ ಪುಣ್ಯ ಈಗ ನನ್ನ ಜೊತೆ ಸೆಲೆಬ್ರೇಟ್ ಮಾಡಕ್ ಮನ್ಸು ಮಾಡಿದಾನೆ. ಅದಕ್ಕೆ ನೋಡಿ, ಈ ಮನೇಲೂ ಹಬ್ಬದ ಕಳೆ ಇದೆ, ಹಬ್ಬದ ವಾತಾವರಣ ಇದೆ. ಯಜಮಾನ್ರೆ, ಮನುಷ್ಯರಾಗಿ ಹುಟ್ಟಬೇಕು ಅಂದ್ರೆ ಹಿಂದಿನ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕಂತೆ. ಈ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಅದೆಷ್ಟು ಪುಣ್ಯ ಮಾಡಿದೀವೋ, ಅದೆಷ್ಟು ಅದೃಷ್ಟ ಮಾಡಿದೀವೋ ಗೊತ್ತಿಲ್ಲ. ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಸಾಯೋದು ಸಾಮಾನ್ಯ ಜನರು. ಮನುಷ್ಯರಾಗಿ ಹುಟ್ಟಿ ಹಲವಾರು ಜನರು ಪ್ರೀತಿ ಸಂಪಾದನೆ ಮಾಡಿ, ಅವ್ರ ಹಾರೈಕೆ ಸಂಪಾದನೆ ಮಾಡಿ, ಅವ್ರ ಮಧ್ಯೆನೆ ದೇವರಾಗಿ ಬದುಕೋದಕ್ಕೆ ಕೆಲವು ಜನಕ್ಕೆ ಅವಕಾಶ ಸಿಗುತ್ತೆ ಯಜಮಾನ್ರೆ. ಹಾಗೆ ಇವತ್ತು ನಿಮ್ ಹುಟ್ಟಿದಬ್ಬ, ನಿಮಗೋಸ್ಕರ ಅದೆಷ್ಟು ಜನ ಹಾರೈಸ್ತಾ ಇರ್ತಾರೋ, ಅದೆಷ್ಟು ಜನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೋ, ಇವತ್ತು ನಿಮ್ ಹುಟ್ಟಿದಬ್ಬನ ಅದ್ಧೂರಿಯಾಗಿ ಆಚರಿಸ್ಬೇಕು. ಅಪ್ಪ ಬದುಕಿರೋ ರೀತಿನೇ ಹಾಗೆ ಸುಬ್ಬು. ಎಷ್ಟೋ ಜನಕ್ಕೆ ಮಾದರಿ ಆಗಿದ್ದಾರೆ ಅವರು. ಹಾಗೇನಿಲ್ಲಮ್ಮ, ಜನ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅಷ್ಟೇ. ನಾನು ಇಷ್ಟು ವರ್ಷ ಹೇಗೆ ಬದುಕ್ತೆ ಅನ್ನೋದು ಮುಖ್ಯ ಅಲ್ಲ, ನಾನು ಸಾರ್ಥಕವಾಗಿ ಬದುಕ್ದೆ ಅನ್ನೋದು ಮುಖ್ಯ. ಎಲ್ಲ ಕಲ್ತಿದ್ದು ನಿಮ್ಮ ತಾತ ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಜೊತೆ. ಅವ್ರು ಹಾಕಿದ ದಾರಿಲಿ ನಾನು ನಡೀತಾ ಇದ್ದೀನಿ ಅಷ್ಟೇ. ಈಗ ಹಾರೈಕೆ, ಯಶಸ್ಸು, ಆಶೀರ್ವಾದ, ಪ್ರೀತಿ ಏನೇ ನನಗೆ ಸಿಕ್ಕಿದ್ರು ಅದು ಅವ್ರ ಪಾದಕ್ಕೆ ಸೇರ್ಬೇಕು. ಯಾಕೋ ಅತ್ತಿ ಆಯ್ತು ಒಂದು. ಕೆಲವರು ಹೀಗೆ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ತಮ್ಮದಲ್ಲ ಅನ್ಕೊಂಡ್ಬಿಡ್ತಾರೆ. ಫೂಲ್ಸ್. ಅಕ್ಕ, ಯಾಕಲ್ಲ ನಿಂತಿದ್ಯಾ? ಬಾ. ಬನ್ನಿ ಮೇಡಮ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವಿರು. ಥ್ಯಾಂಕ್ ಯು ಅಕ್ಕ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಏನ್ ಸುಬ್ಬುದು, ಈ ವಿಜಯ ಅಪ್ಪನ ಜೊತೆ ಮತ್ತೆ ಚೆನ್ನಾಗಿದ್ದಾಳೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಮೇಡಮ್. ಮೊದಲೇ ಬಣ್ಣದ ನಾಲ್ಗೆ ಅವ್ರದ್ದು. ಬಣ್ಣವಾಗಿ ಮಾತಾಡ್ಕೊಂಡು ಯಜಮಾನ್ ಹತ್ರ ಏನಾದ್ರು ಚೆನ್ನಾಗಿ ಮಾತಾಡ್ಬಿಟ್ಟಿರ್ಬೇಕು. ಅದಕ್ಕೇನೆ. ಇದು ಸರಿಯಲ್ಲ ಸುಬ್ಬು. ಅಪ್ಪನ ಬರ್ತ್ಡೇ ದಿನಾನೇ ಅಪ್ಪನ ಬೆನ್ನ ಹಿಂದೆ ಕಂಟಕ ಮತ್ತೆ ಬಂದ ಹಾಗಾಗಿದೆ. ಸರಿ ಎಲ್ಲ ಬನ್ನಿ, ಕೇಕ್ ಕಟ್ ಮಾಡೋಣ. ಬಾಬಾ ಬನ್ನಿ. ನಾನ್ ಸೆಲೆಕ್ಟ್ ಮಾಡಿರೋ ಕೇಕನ್ನೇ ದೊಡ್ಡಪ್ಪ ಕಟ್ ಮಾಡ್ಬೇಕು, ಯಾಕಂದ್ರೆ ನಾನೇ ಡಿಸೈನ್ ಮಾಡಿದ್ದೀನಿ. ಆಗ್ಲಿ ಅಪ್ಪ, ಅಪ್ಪಣೆ. ಬನ್ನಿ ಬಾ. ಬನ್ನಿ ಸುರೇಂದ್ರ ಅಣ್ಣ. ಅಮ್ಮವ್ರೆ, ಇವತ್ತು ಯಜಮಾನ್ರು ಹುಟ್ಟಿದ ದಿನ. ಈ ಹುಟ್ಟಿದ ಹಬ್ಬದ ದಿನ ಮಗಳ ಕೈಯಿಂದ ದೇವರ ಕುಂಕುಮನ ಹಣೆಗೆ ಇಟ್ಸ್ಕೊಂಡ್ರಲ್ಲ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೌದು ಪದ್ದು, ಇಂಥ ಸಂತೋಷದ ಸಂದರ್ಭದಲ್ಲಿ ನೀನು ಅವ್ರ ಜೊತೆ ಇರಬೇಕಾಗಿತ್ತು. ಹೌದು ಅಮ್ಮವ್ರೆ, ನಾನು ಇರಬೇಕಾಗಿತ್ತು. ಆದರೆ ನನ್ನ ಪರವಾಗಿ ನನ್ನ ಮಗ, ನನ್ನ ಸೊಸೆ ಅಲ್ಲಿದ್ದಾರಲ್ಲ, ಅಷ್ಟು ಸಾಕು. ನಾನು ನಿಮ್ಮ ಜೊತೆಲಿದ್ದು ನಿಮಗೆ ಕಾವಲಾಗಿರಬೇಕು. ಮದನ್ ವಿಷಯ ಏನಾದರೂ ಗೊತ್ತಾಯ್ತಾ? ಹೌದು ಪದ್ದು, ಇಷ್ಟೊತ್ತಿಗಾಗಲೇ ಮದನ್ ಇಲ್ಲಿ ನಡೆದಿರೋ ಎಲ್ಲ ವಿಷಯನೂ ವಿಜಯಾಂಬಿಕಾಗೆ ಹೇಳಿರ್ತಾನೆ. ಆದರೂ ಅವಳು ಸುಮ್ಮನೆ ಇದ್ದಾಳೆ ಅಂದರೆ ಬೇರೆ ಏನೋ ಹೊಂಚಾಗ್ತಿರ್ತಾಳೆ ಅಂತಾನೆ ಅರ್ಥ. ನಿಜ ಅಮ್ಮೋರೆ,
ಆ ಮದನ್ ಹೇಳಿರೋ ಮಾತುಗಳನ್ನೆಲ್ಲ ಕೇಳಿ ಆ ವಿಜಯಾಂಬಿಕಾಗೆ ಅದನ್ನೆಲ್ಲ ಅರಗಿಸ್ಕೊಳಕ್ಕೆ ಆಗ್ತಾ ಇರಲ್ಲ. ಅವರಂತೂ ಮತ್ತೆ ಈ ಕಡೆ ಬರೋದಿಲ್ಲ. ಹಾಗಂತ ಆ ವಿಜಯಾಂಬಿಕಾ ಸುಮ್ಮನೆ ಇರೋಳು ಅಲ್ಲ. ಅವಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದಾರಿಯಲ್ಲಿ ನಿಮ್ಮನ್ನು ಹುಡುಕ್ತಾನೇ ಇರ್ತಾಳೆ. ಆದರೆ ನೀವು ಮಾತ್ರ ಅವ್ರ ಕೈಗೆ ಸಿಗಬಾರ್ದು ಅಮ್ಮೋರೆ. ನಿಮ್ಮನ್ನು ಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು ಅಮ್ಮೋರೆ. ಅದು ಸರಿ ಪದ್ದು, ನಿಮ್ಮನೇಲಿ ವಾತಾವರಣ ಹೇಗಿದೆ? ನನ್ನ ಬಗ್ಗೆ ಏನಾದರೂ ವಿಷಯ? ಸುಬ್ಬುಗೆ ಅನುಮಾನ ಬಂದಿದೆ. ಆದರೆ ನಾನು ಹೇಗೋ ನಿಭಾಯಿಸ್ತೀನಿ. ಏನೇ ಆದರೂ ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀನೋ ಗೊತ್ತಿಲ್ಲ. ಯೋಚನೆ ಮಾಡಬೇಡ ಪದ್ದು, ಜಾಸ್ತಿ ದಿನ ಈ ವಿಷಯನ ಮುಚ್ಚಿಡೋ ಅಗತ್ಯ ಇರೋದಿಲ್ಲ. ಸಮಯ ಹತ್ರ ಬಂದಿದೆ. ನಾನು ನನ್ನ ಗಂಡನಿಂದ ದೂರ ಇದ್ದು ಆ ವಿಜಯಾಂಬಿಕಾನ ಹೆದರಿಸೋ ಅವಶ್ಯಕತೆ ಇಲ್ಲ. ಇಂಥ ಅಜ್ಞಾತವಾಸಗಳು ಸಾಕು. ಮೊರೆ, ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಆದಷ್ಟು ಬೇಗ ನಾನು ನನ್ನ ಗಂಡನ ಸೇರ್ತೀನಿ. ಅವ್ರ ಜೊತೆ ಇದ್ಕೊಂಡೆ ನನಗೆ ಅನ್ಯಾಯ ಮಾಡಿದವ್ರ ವಿರುದ್ಧ ಯುದ್ಧ ಸಾರ್ತೀನಿ. ಮೊರೆ, ನಿಜ ಹೇಳ್ತಿದ್ದೀರಾ? ಆಹಾ, ಎಂಥ ಒಳ್ಳೆ ದಿನ ಇವತ್ತು. ಎಂಥ ಒಳ್ಳೆ ಸುದ್ದಿ ಕೊಟ್ರಿ. ನೀವು ಆದಷ್ಟು ಬೇಗ ಯಜಮಾನ್ರನ್ನ ಸೇರಬೇಕು. ಶಿವ ಪಾರ್ವತಿ ಒಂದಾಗದ್ನ ನಾವೆಲ್ಲರೂ ಕಣ್ ತುಂಬ್ಕೋಬೇಕು. ನಿಜವಾಗ್ಲೂ ಯಜಮಾನ್ರು ಹುಟ್ಟದ ಹಬ್ಬಕ್ಕೆ ಕೊಡ್ತಾರೋ ಉಡುಗೊರೆನೇ ಇದು. ನೀವು ತಗೊಂಡಿರೋ ನಿರ್ಧಾರ ನಿಮ್ಮ ಜೀವನನೇ ಬದಲಾಯಿಸುತ್ತೆ. ಬರೀ ಜೀವನ ಬದಲಾಗೋದು ಮಾತ್ರ ಮುಖ್ಯ ಅಲ್ಲ. ಒಂದು ಹೆಣ್ಣಿಗೆ ಜೀವನಕ್ಕಿಂತ ಅವಳ ಸ್ವಾಭಿಮಾನ, ಆತ್ಮಗೌರವ ತುಂಬಾ ಮುಖ್ಯ. ಯಾವುದೇ ಕಳಂಕಗಳಿಲ್ದೆ, ಯಾವುದೇ ಅಪವಾದಗಳಿಲ್ದೆ ಅವ್ರ ಮನಸ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು. ಹೌದು ಅಮ್ಮೋರೆ, ಅಂಥ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ದೇವ್ರೆ, ಈ ಕನಸುಗಳೆಲ್ಲ ಆದಷ್ಟು ಬೇಗ ನೆನಸಾಗ್ಲಿ. ಶ್ರಾವಣಿ, ಬಾಮ್ಮ.